ಮಾತಾಡೋದು. ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಆಜನಾಳಲ್ಲಿ ಏನು ಇವತ್ತು ಇದು ಯಾವ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಿಂದ ಅರ್ಜನಾಳಗೆ ಹೋಗುವ ರಸ್ತೆ, ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗಡೆ ಅಜನಾಳಗ ಬರುವ ರಸ್ತೆ. ಇವು ಯಾವ ಸ್ಥಿತಿ ಆಗ್ಯದ ಅಂದ್ರೆ ಇದು ಬಹಳ ಏನು 20 ವರ್ಷದ ಹಿಂದೆ ಕೆಲಸ ಮಾಡ್ಯಾರೋ ಏನು 30 ವರ್ಷದಿಂದ ಕೆಲಸ ಮಾಡ್ಯಾರೋ ಯಾವ ರೀತಿ ಕೆಲಸ ಮಾಡ್ಯಾರೋ ಏನೋ. ಈಗ ನೋಡ್ರಿ ಈ ರೀತಿ ಖಡ್ಡ ಬಿದ್ದಾವ. ಅವು ಹಿಂಡಿದಿಂದ ಬರಕ್ ನಮಗೆ ಒಂದು 20 ಮಿನಿಟ್ ಹತ್ತದ, ಇಲ್ಲಿ ಅಜನಾಳಕ್ ಹೋಗಕ್ಕೆ 30 ಮಿನಿಟ್ ಹತ್ತಲತ್ತದ ಗಾಡಿಗಳಿಗೆ. ಈ ರೀತಿ ಈ ಕೆಲಸ ಆಗೈತಿ. ಇದಕ್ಕೆ ಯಾವಾಗ ಮಾಡ್ತಾರೋ ಯಾವಾಗ ರೋಡ್ ಮಾಡ್ತಾರೋ ಏನು ಗೊತ್ತಾಗ್ತಿಲ್ಲ. ಏನೋ 2024-25ನೇ ಸಾಲಿನಲ್ಲಿ ಏನೋ MLA ಫಂಡ್ನಲ್ಲಿ ಏನೋ ಉದ್ಘಾಟನೆ ಮಾಡ್ಯಾರಂತ. ಏನು ಉದ್ಘಾಟನೆ ಮಾಡಿ ಏನು ಸುಮ್ಮ ಹೆಸರಿಗೆ ಉದ್ಘಾಟನೆ ಮಾಡ್ಯಾರೋ ಏನು ಕೆಲಸ ಮಾಡೋ ಸಲುವಾಗಿ ಮಾಡ್ಯಾರೋ ಏನು ಜನರಿಗೆ ತೋರಿಸಿಗೆ ಸಲುವಾಗಿ ಮಾಡ್ಯಾರ ಏನು ಗೊತ್ತಾಗ್ತಿಲ್ಲ. ದಯವಿಟ್ಟು ಈ ರೋಡಿನ ಕೆಲಸ ಆಗ್ಬೇಕು. ರೋಡ್ ಪೂಜೆ ಮಾಡೋದು ಅಷ್ಟೇ ಮಾಡ್ಯಾರ, ರೋಡ್ ಪೂಜೆ ಅಷ್ಟೇ ಮಾಡಿದಾರ ಅವ್ರು, ರಸ್ತೆ ಮಾಡಿಲ್ಲ. ಹಾಗಾಗಿ ರಸ್ತೆ ಮಾಡಿಲ್ಲ. ದಯವಿಟ್ಟು ಆ ರಸ್ತೆ ಎಲ್ಲಿ ಹೋಗಿರ್ಬೋದು ಬಹುತೇಕ, ಎಲ್ಲಿ ಹೋಗ್ಯದ ಅದು ಕೇಳೋಣ. ಇಂಜಿನಿಯರ್ಗಳು ಯಾವ ರೀತಿ MLA ಮನೆಯಾಗ ಇದು ಎಲ್ಲಿ ಏನ್ PWD ಬರ್ತದ ಏನ್ ZP ಬರ್ತದೆ ಇನ್ನೂ ಗೊತ್ತಾಗಿಲ್ಲ. ನಾವು ಕೇಳೋಣ. ಬಹುತೇಕವಾಗಿ PWD ದಾಗೆ ಬರಬಹುದು ಅಂತ. ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಒಳಗೆ ಏನದಲ್ರಿ ಕೆಲಸ ಮಾಡ್ಲಾರ್ದ ಬಿಲ್ ಐತಾರ ಅವ್ರು. ಹಲವಾರು ಕಡೆ ಇದೇ ಘಟನೆ ಆಗೈತಿ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇದನ್ನು ಅವ್ರ ದಾಖಲೆ ಒಳಗೆ ಇದು ಟಾರ್ ರೋಡ್ ಆಗೈತಿ. ಇಲ್ಲ ಇಲ್ಲಿ ಬೇರೆ ಕಡೆ ಏನ್ರಿ ವರ್ಗಾವಣೆ ಮಾಡ್ಯಾರೋ ಏನ್ ಮಾಡ್ಯಾರ, ಇಲ್ಲಿ ಪೂಜೆ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿರ್ಬೇಕು. ಸರ್ ಒಂದ್ ಪ್ರಶ್ನೆ, ವರ್ಗಾವಣೆ ಮಾಡ್ಬೇಕಂದ್ರೆ ಈ ರಸ್ತೆ ಚೆನ್ನಾಗಿದ್ರೆ ಮಾತ್ರ ವರ್ಗಾವಣೆ ಮಾಡ್ಬೇಕು, ಅದು ಮಾಡ್ಬೇಕು. ಹೌದಲ್ಲ? ಇದು ಪೂರ್ತಿ ಒಡೆದು ಹೋಗಿದೆ ಅಲ್ಲ, ಇಲ್ಲಿ ಯಾರು ಮಕ್ಕಳು ಸಹಿತ ನಡ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರುವಂತ ರಸ್ತೆ ಇದು. ಅದಕ್ಕೆ ಬೇಕಲ್ರಿ ಸರ್, ಪೂಜೆ ಯಾಕೆ ಮಾಡಿದ್ರು? ಬಿಲ್ ತಕೊಳಕ್ ಮಾಡ್ಯಾರೋ ಏನ್ ನಾಮಸ್ತಕವಾಗಿ ಕೆಲಸ ಇದು ಪೂಜೆ ಮಾಡಿಲ್ಲ ಅಂದ್ರೆ ಬಿಲ್ ಹೊಂಡಂಗಿಲ್ಲಲ್ಲ. ಅದೇ ಹಾಗಾಗಿ ದಯವಿಟ್ಟು MLA ಸಾಹೇಬರಿಗೆ ಇದು ನೋಡ್ಬೇಕು. ನೀವು ಈ ಎಲ್ಲಾ ಕಡೆ ಗುದ್ಲಿ ಪೂಜೆ ಮಾಡಿದೆಲ್ಲ ದುಡ್ಡು ಎತ್ತಕ್ಕೆ ಮಾಡ್ತಾರ. ನಾವು ಮಾಹಿತಿ ಒಳಗೆ ಬಹುತೇಕ ಕಾಮಗಾರಿ ಗುದ್ಲಿ ಪೂಜೆ ಹೆಸರಲ್ಲಿ ದುಡ್ಡು ಎತ್ತಾರೆ, ಎಲ್ಲಿ ಕಾಮಗಾರಿ ಆಗಿಲ್ಲ. ದಯವಿಟ್ಟು ಉದಾಹರಣೆಗೆ ಇಲ್ಲಿ ಯಾವ್ದು ನಿಂಬಾದಾಗ ತೋರಿಸ್ತೀನಿ, ಸಮುದಾಯ ಭವನ ಬಾಲಾಜಿ ಮಂದಿರ ಕಟ್ಟಿನ ತಿಳ್ಕಿರ ಬಿಲ್ ಎತ್ತಾರ. ನಾವು ಹೋಗಿ ಪರಿಚಯ ಮಾಡಿದ್ಮೇಲೆ ಈಗ ಒಂದ್ ಸ್ವಲ್ಪ ಉಗುಳು ಹಚ್ಚಿ ಕೆಲಸ ಮಾಡ್ಯಾರ ಇಂಥ ಪಂಚಾಯತ್ ರಾಜ್ ಇಲಾಖೆ. ದಯವಿಟ್ಟು MLA ಸಾಹೇಬರಿಗೆ ಒಂದು ಮನವಿ, ಏನಿದು ನೀವು ಗುದ್ಲಿ ಪೂಜೆ ಮಾಡಿರಿ, ದಯವಿಟ್ಟು ಏನು ಇಲ್ಲಿ ಪರಿಶೀಲನೆ ಮಾಡಿ ಇದು ಕೆಲಸ ಚಾಲು ಮಾಡ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಇಲ್ಲ ಸರ್, ಇದು ರೋಡ್ ಮಾಡಿ ಕೊಡ್ಬೇಕು. ಮಾಡಿ ಕೊಡ್ಲಿಲ್ಲ ಅಂದ್ರೆ ಇಡೀ ಗ್ರಾಮಸ್ಥರು ಸೇರ್ಕೊಂಡು ಈ ರಾಷ್ಟ್ರೀಯ ಹೆದ್ದಾರಿ ನಾವು ಸ್ಟ್ರೈಕ್ ಕುಂದಿರ್ತೇವೆ, ಬಿಡಂಗಿಲ್ಲ. ಇದು ಇಲ್ಲಿ ಮಕ್ಳ ಜೀವ ಹೋಗ್ತಾವ್ರಿ. ಇಲ್ಲೇ ಸ್ಕೂಲ್ ಐತಿ, ಹೋಗೋ ಮುಂದ್ ಗಾಡಿ ಆದ್ರೆ ಕಿಡಿ ಕಲ್ಲ ಈ ಹುಡುಗದ ಕಾಲಿಗೆ ಎಲ್ಲಿಗೆ ಬಡತ್ತೆ, ಎಲ್ಲಿ ಮುರಿದ ಅಂತ ಹೇಳ್ತೀರಿ. ಎಷ್ಟು ಮಂದಿ ಕಲ್ ಬಡದಪ್ಪಿ ಇಲ್ಲಿ ಈ ಹೋಗುವಂತ ರಸ್ತೆ ಮೇಲೆ? 2-3 ಮಂದಿಗೆ ಬಡದಲ್ಲ, ಕಾಲ್ ಮುರಿದದ್ನು ನೋಡ್ರಿ. ಬಡಿತು ಜೀವ ಹೋಯ್ತು ಅಂದ್ರೆ ಯಾರು? ಮಕ್ಕಳು ಶಾಲೆ ಕಲಿತಾರೆ. ಇದು ತಗೊಂಡು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಬೇಕು. ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದ ಹೋರಾಟ. ಕೈನೇ ಬರಕತ್ತದ್ರಿ. ಇನ್ನೊಂದು ಮಾನ್ಯ ಶಾಸಕರು ಯಶವಂತರೇಗೌಡರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಲೈವ್ದಾಗೆ. ಈಗ ಇಂಡಿ ಒಳಗ ಭಾಷಣ ಹೊಡಿತಾರೆ, ನಾ ಹಂಗ್ ಮಾಡೀನಿ ನಾ ಹಿಂಗ್ ಮಾಡೀನಿ ಅಂತಾರ. ಬಟ್ ಆದ್ರೆ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ತಾರ. ಬಟ್ ಇಲ್ಲಿ ಅಭಿವೃದ್ಧಿ ತೋರಿಸ್ರಿ, ಇದು ಯಾವ ತರ ಅಭಿವೃದ್ಧಿ ಆಗಿದೆ ಇಲ್ಲಿ. ಒಂದು ರೋಡ ಇಂಡಿ ತಾಲೂಕದೊಳಗ ರೋಡ್ ಅಭಿವೃದ್ಧಿ ಆಗ್ಯಾವ ಅಂತ ಹೇಳ್ತಾರೆ. ನಮ್ ಗ್ರಾಮಕ್ಕೆ ಬರ್ಬೇಕಾದ್ರೆ ರೋಡ ನೋಡ್ರಿ ಎಂತಿಂತ ಮಕ್ಕಳು ಶಾಲೆ ಕಲಿತಾರ. ದೊಡ್ಡ ಗಾಡಿ ಬಂದ್ರೆ ಸೀದಾ ಶಾಲೆಗೆ ಹೋಗ್ಬಿಡ್ತಾವ. ಏನ್ ಮಾಡ್ಬೇಕು ನಾಳೆ ಪಂಚಾಯತ್ ರಾಜ್ ಇಲಾಖೆ ಒಳಗೆ ಏನೋ 24-25ನೇ ಸಾಲ ಗುದ್ಲಿ ಇದು ಫೋಟೋ ನಂಬಲ್ಲಿ ಕಳಿಸ್ಯಾರ ನಮ್ಮ ಈ ಅರ್ಜನಾಳ ಗ್ರಾಮಸ್ಥರು. ಯಾಕಾಗಿಲ್ಲ ತೋಳ್ ನಮಗೆ ಅದು ಪ್ರಶ್ನೆ ಉಂಟಾಗ್ತಾ ಇದೆ. ಆಯ್ತು ಸರ್, ಇದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಯಾವ್ದ ನಾನು ಕೇಳೋಣ್ರಿ. ಮಾಡಿಲ್ಲ ಏನ ಇದು ಗುದ್ಲಿ ಪೂಜೆ ಮಾಡಿರುವಂತಹ ಏನಿದ್ದಾರೆ ಪಂಚಾಯತ್ ರಾಜ್ ಇಲಾಖೆಯವರು ಸಲುವಾಗಿ ಮಾಡಿದಾರೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಇದು ದಯವಿಟ್ಟು ಮೇಲಧಿಕಾರಿಗಳು ಗಮನ ಹರಿಸಬೇಕು. ಯಾಕಂದ್ರೆ ರಸ್ತೆಯಲ್ಲಿ ಸುಮಾರು ಎಲ್ಲ ಕಡೆಗಳು ಮೇಲೆ ಬಂದಿರುವಂತದ್ದು. ಇಲ್ಲಿ ಶಾಲೆ ಮಕ್ಕಳು ಕೂಡ ಇಲ್ಲೇ ಪಕ್ಕದಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತೆ ಇಲ್ಲೇ ಕೂಡ ಸ್ಕೂಲ್ ಕೂಡ ಇಲ್ಲೇ ಸೈಡ್ ಅಲ್ಲಿ ಇರುವಂತದ್ದು. ಇಲ್ಲಿ ಹವೆ ಮೇಲೆ ಈ ರಸ್ತೆ ಮೇಲೆ ದೊಡ್ಡ ಗಾಡಿಗಳು ಓಡಾಡೋದ್ರಿಂದ ಕಲ್ಲುಗಳು ಹಾರಿ ಅವ್ರಿಗೆ ತಲೆ ಬಡಿಯೋದಂತದ್ದಾಗ್ಲಿ, ಪ್ರಾಣ ಅಪಾಯದಿಂದ ಅವರು ಓಡಾಡ್ತಾ ಇದ್ದಾರೆ. ಚೂರು ಪ್ರಾಣದಲ್ಲಿ ಉಳಿದಿರುವಂತಹ ಉದಾಹರಣೆಗಳು ಈ ಸದ್ಯ ಮಕ್ಕಳು ಕೂಡ ಹೇಳಿದ್ದಾರೆ. ಅಂತ ಏನು ಅಪಘಾತಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ರಿ. ದಯವಿಟ್ಟು ತಮ್ಮ ಕೈ ಮುಗಿತೀನಿ. ತಮಗೂ ಕೂಡ ಮಕ್ಕಳು ಇರ್ತಾರೆ.
ಓಡಾಡ್ತಾರೆ. ಬಡವ್ರ ಮಕ್ಕಳಿಗೆ ಅಂದ್ರೆ ನಿಮ್ಮ ಮಕ್ಕಳಿದ್ದ ಹಾಗೇನೆ. ಹಾಗಾಗಿ ನೀವು ದಯವಿಟ್ಟು ಇದರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ, ಯಾಕಾಗಿಲ್ಲ ಗುದ್ಲೆ ಪೂಜೆ ಆದ್ರೂ ಇಲ್ಲಿ ವರ್ಕ್ ಯಾಕಾಗಿಲ್ಲ ಅನ್ನೋದು ಒಂದಿಷ್ಟು ಗಮನ ಹರಿಸಿ ಇದನ್ನ ವಿಚಾರ ಮಾಡಿ ಇದನ್ನ ಅತಿ ಶೀಘ್ರದಲ್ಲಿ ರಸ್ತೆ ಮಾಡ್ಬೇಕಂತ ಅವರಲ್ಲಿ ನಾನು ಕಳ್ಕಳಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಇಷ್ಟು ಹೇಳಕ್ ನಾವು ಇಷ್ಟಪಡ್ತೇವೆ. ಯಾಕಂದ್ರೆ ರೋಡ್ ನಾವು ಮಾತಾಡಿದಷ್ಟೇ ನೋಡಿದಿರಿ. ರಸ್ತೆ ವಿಚಾರದಲ್ಲಿ ಬಂದಾಗ ತಾವು ನೋಡಬಹುದು ಎಷ್ಟು ಹದ್ದಿಕೆಟ್ಟಿರುವಂತಹ ರಸ್ತೆ ಇದು ಅನ್ನೋದು ತಾವು ಕೂಡ ವಿಡಿಯೋ ಮುಖಾಂತರ ನೀವು ನೋಡಬಹುದು, ಲೈವ್ ಮುಖಾಂತರ ಎಷ್ಟು ಹದ್ದಿಗೆಟ್ಟಿದೆ ಈ ರಸ್ತೆ. ಈ ರಸ್ತೆ ಅಷ್ಟೇ ಅಲ್ಲ, ಸುಮಾರು ಇಂಡಿ ಇದೇನೋ ಏನೋ GST ಜನ ಕಟ್ತಾ ಇಲ್ವೋ, ಅನುದಾನ ಬಂದಿದೆ ಇಂಡಿ ಕ್ಷೇತ್ರಕ್ಕಂತಾರ, ಮತ್ತ ಅಭಿವೃದ್ಧಿನೇ ಕಾಣ್ತಾ ಇಲ್ಲ. ಎಲ್ಲಿರೇ ಅಭಿವೃದ್ಧಿ ಆಗ್ಯದ ಅದುರೇ ತೋರಿಸ್ರಿ ಪುಣ್ಯಾತ್ಮಗಳ, ನಿಮ್ ಕೈ ಮುಗಿತೇವ್, ಅದುರೇ ತೋರಿಸ್ರಿ. ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊತೀನಿ, ಜನರಿಗೆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನು ಮಾಡ್ರಿ, ಒಂದಿಷ್ಟು ರಸ್ತೆಗಳು ಮಾಡ್ರಿ. ಓಡಾಡ್ಲಿಕ್ಕೆ ಜನರು ಕೇಳೋದು ಒಂದೇ ಒಂದು ರಸ್ತೆ, ಒಂದು ನೀರಿನ ವ್ಯವಸ್ಥೆ. ಅದನ್ನೇ ಮಾಡಕ್ಕೆ ನಿಮ್ ಕೈಲಿ ಆಗದೇ ಇದ್ದಲ್ಲಿ ಯಾವ ಮಟ್ಟದಲ್ಲಿ ಇವತ್ತು ಏನು ಪ್ರತಿನಿಧಿಗಳು ಬೆಳೆದ್ ಬಿಟ್ಟಿದ್ದಾರೆ ಅಂದ್ರೆ ಅವಶ್ಯಕತೆ ಇಲ್ಲ. ದುಡ್ಡು ಕೊಟ್ರೆ ನಮ್ಗೆ ಓಟ್ ಹಾಕ್ತಾರ ಅನ್ನೋ ಲೆವೆಲ್ದಲ್ಲಿ ತಾವು ಇದೀರಿ. ದಯವಿಟ್ಟು ಈ ಜನರು ಯಾವಾಗ ತಿರುಗಿ ಬೀಳ್ತಾರ ಅನ್ನೋದು ಗೊತ್ತಾಗಲ್ಲ. ಜನರಿಗೆ ದುಡ್ಡು ತಗೊಂಡು ಬೀಳ್ಸೋರು ಅದಾರ ಈಗಿನ ಕಾಲದಲ್ಲಿ. ಅದಕ್ಕಾಗಿ ದಯವಿಟ್ಟು ಎಚ್ಚೆತ್ತುಕೊಂಡು ಈ ರಸ್ತೆ ಅತಿ ಶೀಘ್ರದಲ್ಲಿ ಮಾಡಿ ಅಂತೇಳಿ ಅವರಲ್ಲಿ ಕೂಡ ನಾನು ಕೈ ಮುಗಿದು ವಿನಂತಿಸ್ಕೊಳ್ತಾ ಈ ಲೈವ್ನ ಇಲ್ಲೇ ಮುಕ್ತಾಯ ಮಾಡಿ. ನಮಸ್ಕಾರ ಬಂದವೇ, ನಾನು ಚಂದ್ರಕಾಂತ್ ನಗರೆ, ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ. ಹಾಗೆ ಜೊತೆ ಚಚ್ಚನ್ ತಾಲೂಕು ಕಾರ್ಯದರ್ಶಿ ಗುರುರಾತಿದ್ದಾರೆ. ಹಾಗೆ ಮತ್ತೆ ಏನು ಈಗ ಅರ್ನಾ ಗ್ರಾಮದ ಗ್ರಾಮ ಮಟ್ಟದ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಸನ್ನಿಗಳು ಇವತ್ತು ಇಲ್ಲಿದ್ದಾರೆ. ಇವತ್ತು ಲೈವ್ ಬರೋ ಕಾರಣ ಏನಪ್ಪ ಅಂತಂದ್ರೆ, ಏನು ಇದು ಸುಮಾರು ಒಂದು 10 ವರ್ಷ ಆಗಿರ್ಬೋದು. 10 ವರ್ಷದಿಂದ ಈ ರಸ್ತೆ ಪ್ರಗತಿ ಇರಲಿಲ್ಲ. ಹೀಗಾಗಿ ಒಂದು 15 ದಿವಸ ಬಂದೋಗಿ ಒಂದು 15 ದಿವಸ ಆಯ್ತು. 15 ದಿವಸ ಮುಂಚೆ ನಾವು ಪಕ್ಷದ ಮತ್ತು ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಹೀಗೆ ಪಕ್ಷ ಸುಮಾರು ಒಂದು 15-20 ಜನ ಇವತ್ತು ಗ್ರಾಮಕ್ಕೆ ಬಂದು ಭೇಟಿಯಾಗಿದ್ದೀವಿ. ಗ್ರಾಮಕ್ಕೆ ಬಂದಾಗ ನಾವು ಸ್ವಲ್ಪ ಇದು ರಸ್ತೆ ಪರಿಶೀಲನೆ ಮಾಡಿದ್ದೀವಿ. ರಸ್ತೆ ಮೇಲೆ ಎಲ್ಲ ಗುಂಡಿಗಳು ಜಾಸ್ತಿ ಇದ್ದು, ಹೀಗಾಗಿ ನಾವೇನು ಮಾಡಿತ್ತಂದ್ರೆ ಒಂದು ಲೈವ್ ಮಾಡಿದ್ದೀವಿ. ಇದು ರಸ್ತೆ ಸುಮಾರು 1 ವರ್ಷದ ಹಿಂದೆ ಇದ್ರ ರಸ್ತೆ ಪೂಜೆ ಮಾಡಿದ್ರು, ಕೆಲಸ ಪ್ರಗತಿ ಮಾಡ್ಬೇಕಂತೇಳಿ. ಬಟ್ 1 ವರ್ಷ ಆದರೂ ಕೂಡ ಇವ್ರು ಕೆಲಸ ಮಾಡಿರಲಿಲ್ಲ. ಇದೇನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಒಂದು ರಸ್ತೆ. ಇದು ಸುಮಾರು 1 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರೋಡು. ಬಟ್ ಈ 1 ವರ್ಷ ಆದರೂ ಕೂಡ ಇವ್ರು ಯಾವುದೂ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ನಾವು ಬಂದು ಲೈವ್ ಮಾಡಿದಾಗ ಮತ್ತೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಿರ್ಬೋದು, ನೋಡ್ರಿ, ಇದು ಇವತ್ತು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ರಸ್ತೆ ಕಾಮಗಾರಿ ಇವತ್ತು ಚಾಲೂ ಮಾಡಿದ್ದಾರೆ. ಹೀಗಾಗಿ ಈಗ ಯಾರು ಕಾಂಟ್ರಾಕ್ಟರ್ ಯಾರು ಅಂತ ತಗೋತೀವಿ, ಯಾರು ತೆಗೆದುಕೊಂಡು ಇದೇನು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ಬೇಕಂತೇಳಿ ಆ ಕಾಂಟ್ರಾಕ್ಟರ್ ಕೇಳ್ತೀನಿ. ಇನ್ನೊಂದಂತಂದ್ರೆ, ಇದು ಸುಮಾರು ವರ್ಷಗಳಿಂದ ಯಾಕೆ ರಸ್ತೆ ಕಾಮಗಾರಿ ಆಗಲಿಲ್ಲ? ಇತ್ತೀಚೆಗೆ ಇದು ಪೂಜೆ ಯಾವ ಪೂಜೆ ಮಾಡಿದ್ರೆ ಇದು 1 ವರ್ಷ ಹಿಂದೆ, ಸುಮಾರು 2 ವರ್ಷ ಆಗಿರ್ಬೋದೇನೋ. 2 ವರ್ಷದ ಹಿಂದೆ ಇದು ಪೂಜೆ ಆಗಿ ರಸ್ತೆ ಕಾಮಗಾರಿ ಆಗ್ಬೇಕಂತ ಪೂಜೆ ಮಾಡಿದ್ರು. ಯಾವ ಜಿಲ್ಲಾ ಪಂಚಾಯತಿ CO ಮತ್ತೆ ಸಂಬಂಧಪಟ್ಟ ಇಒ ಎಲ್ಲ ಸೇರ್ಕೊಡಿ ರಸ್ತೆ ಕಾಮಗಾರಿ ಪೂಜೆ ಮಾಡಿದ್ರು. 2 ವರ್ಷಗಳ ಕೂಡ ಕಾಮಗಾರಿ ಚಾಲೂ ಮಾಡಿರಲಿಲ್ಲ. ಹೀಗಾಗಿ ನಾವು 15 ದಿವಸ ಹಿಂದೆ ಲೈವ್ ಮಾಡಿದ್ವಿ, ಕಾಮಗಾರಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ. ಹೀಗಾಗಿ ಏನೋ ಅವತ್ತಿನ ಅಧಿಕಾರಿಗಳು ಏನೋ ಮನಕ್ಕೆ ತಡ್ತ ಅನ್ಸುತ್ತೆ ಅವರಿಗೆ. ಏನೋ ನಾವು ಮಾಡಿದ್ದು ಅವರಿಗೇನೋ ಸ್ವಲ್ಪ ಮುಜುಗರ ಅನ್ಸುತ್ತೆ ಲೈವ್ ಮಾಡಿದ್ದು ನೋಡಿ. ಯಾಕಂದ್ರೆ ನಮ್ಮ ಗಣಪತಿ ರಾಠೋಡ್ ರಾಜ್ಯ ಸಂಘಟಕ ಆ ಥರ ಮಾತಾಡಿದ್ರು. ಯಾಕಂದ್ರೆ ಅವ್ರು ಮಾತಾಡಿದ್ ನೋಡಿ ಅವ್ರಿಗೆ ಏನೋ ಎದೆ ತಟ್ಟಿದ ಸ್ವಲ್ಪ ಮೈಂಡಿಗೆ ಬಡದಿದ್ದವ್ರಿ. ಹೀಗಾಗಿ ಇವತ್ತು ಈ ಕಾಮಗಾರಿ ಚಾಲೂ ಮಾಡಿದಾರ. ದಯವಿಟ್ಟು ಈ ಕಾಮಗಾರಿ ಯಾರು ಮಾಡ್ತಿದ್ದೀರಿ, ಆ ಕಾಂಟ್ರಾಕ್ಟ್ರು ಇದೊಂದು ಎಸ್ಟಿಮೇಟ್ ಪ್ರಕಾರ ಈ ಕಾಮಗಾರಿ ಮಾಡಿ